ಅವರವರ ಸ್ವಭಾವ ಅವರವರ ಗುಣಕ್ಕೆ ಅನುಗುಣವಾಗಿ 4 ವರ್ಣಗಳನ್ನು ನಾನು ಮಾಡಿದ್ದೇನೆ. ಚಾತುರ್ವರ್ಣಿಂ ಮಯಾ ಸೃಷ್ಟಂ. ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿ ಮಾಡಿದ್ದೇನೆ. ಯಾವ ವರ್ಣದವನಿಗೆ ಯಾವ ಗುಣ ಇರಬೇಕೋ ಆ ಗುಣ ಇಲ್ಲ ಅಂತಾದರೆ ಅವನು ಆ ವರ್ಣದಲ್ಲಿದ್ದರೂ ಪ್ರಯೋಜನ ಇಲ್ಲ. ದೇವರು ಈ ವರ್ಣ ಪದ್ಧತಿಯನ್ನು ಮಾಡಿದ್ದು ಗುಣ ಮತ್ತು ಕರ್ಮವನ್ನು ನೋಡಿಕೊಂಡು. ನಿಮ್ಮಲ್ಲಿ ಆ ಬಗೆಯ ಕರ್ಮ ಇರಬೇಕು, ಆ ಬಗೆಯ ಗುಣ ಇರಬೇಕು. ಅದರ ಕರ್ತಾರ ನಾನು ಅಂತ ಭಗವಂತ ಹೇಳ್ತಾನೆ. ಎಲ್ಲರ ಒಳಗೆ ನಾನೇ ಇದ್ದೇನೆ, ಎಲ್ಲರೂ ಮಾಡುವ ಕರ್ಮವನ್ನು ನಾನೇ ಮಾಡ್ತೇನೆ. ಆದರೆ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋ ಬಿಜಾನಾತಿ ಕರ್ಮಬಿನ್ ಸನ ಬದ್ಧತೆ. ಎಲ್ಲರ ಒಳಗಿದ್ದು ಎಲ್ಲ ಕರ್ಮವನ್ನು ನಾನೇ ಮಾಡಿದರೂ ಕೂಡ ನನಗೆ ಯಾವ ಕರ್ಮದ ಫಲ ಲೇಪ ಇಲ್ಲ. ಯಾಕೆಂದರೆ ನಾನು ಸ್ಪೃಹ ಇಟ್ಕೊಂಡು ಸಂಘ ಇಟ್ಕೊಂಡು ಮಾಡುವವ ಅಲ್ಲ. ಕರ್ಮದ ಬಂಧನಕ್ಕೆ ನಾನು ಒಳಗಾಗುವ ಅಲ್ಲ ಅಂತ ಯಾರು ನನ್ನನ್ನು ತಿಳಿದು ಉಪಾಸನೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಕರ್ಮದ ಬಂಧನ ಆಗದ ಹಾಗೆ ನಾನು ನೋಡ್ಕೊಳ್ತೇನೆ. ಇದರೊಳಗೆ ಕೃಷ್ಣ ಮತ್ತೆ ಹೇಳ್ತಾ ಇದ್ದಾನೆ, ಈ ಕರ್ಮ ಅಂದ್ರೇನು ಅದನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ ಅಂತಾನೆ. ಕರ್ಮಣೋ ಗತಿ. ಕರ್ಮ ಎಂಬತಕ್ಕಂಥದ್ದು ಅದನ್ನು ಕರ್ಮಣೋ ಗಹನ ಕರ್ಮಣೋ ಗತಿ. ಕರ್ಮ ಅಂದ್ರೇನು ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ ಅಂತ. 3 ಕರ್ಮವನ್ನು ತಿಳ್ಕೊಳ್ಬೇಕು. ಕಿಂಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಅಶುಭಗಳಿಂದ ಹುಟ್ಟು ಸಾವು ಸಂಸಾರದಿಂದ ಬಿಡುಗಡೆ ಆಗಬೇಕಂತಾದರೆ ಯಾವುದು ಕರ್ಮ ಯಾವುದು ವಿಕರ್ಮ ಯಾವುದು ಅಕರ್ಮ ಅಂತ ತಿಳ್ಕೊಳ್ಬೇಕು ಅಂತಾನೆ. ನಮಗೆ ಗೊತ್ತಿರೋದು ಒಂದೇ ಕರ್ಮ. ಕರ್ಮದಲ್ಲಿ 3 ಇದೆ, ಕರ್ಮ ಅಕರ್ಮ ವಿಕರ್ಮ ಅಂತ. ಕರ್ಮಣೋಚ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಯಾವುದು ಕರ್ಮ ಯಾವುದು ಅಕರ್ಮ ಯಾವುದು ವಿಕರ್ಮ ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಮಾತ್ರ ಅವನು ಈ ಬಂಧನದಿಂದ ಬಿಡುಗಡೆ ಆಗ್ತಾ ಇದ್ದಾನೆ. ಇಲ್ಲ ಅಂತಾದರೆ ಇಲ್ಲ. ಇದು ಬಹಳ ಒಗಟಿನ ಶಬ್ದಗಳು. ಕರ್ಮ ಅಂದರೆ ಶಾಸ್ತ್ರದಲ್ಲಿ ಹೇಳಿದ ವಿಹಿತ ಕರ್ಮವನ್ನೇ ಕರ್ಮ ಅಂತ ಕರೀತಾರೆ. ಹಿಂದೆ ಹೇಳಿದ ಗುಣಕರ್ಮ ವಿಭಾಗಶಃ. ಹಾಗಾದ್ರೆ ಬ್ರಾಹ್ಮಣರ ಕರ್ಮ ಏನು? ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದು ಕರ್ಮ. ಯಾರು ಶಾಸ್ತ್ರದಲ್ಲಿ ಹೇಳ್ತಾರೆ ಆ ಕರ್ಮವನ್ನು ಮಾಡ್ತಾ ಇದ್ದಾರೆ ಅವರು ಆಚಾರ್. ನಮ್ಮಲ್ಲಿ ಆಚಾರ್ಯ ಅಂತ ಕರೆಯೋದಿದೆ ರೀ. ಆದರೆ ಆಚಾರಲ್ಲಿ 3 ಥರ ಇದೆ. ಆಚಾರರು, ಅನಾಚಾರರು, ದುರಾಚಾರರು ಅಂತ. ಯಾರನ್ನೂ ಅನಾಚಾರ್ಯ ಹೇಗಿದ್ದೀರಿ ದುರಾಚಾರ್ಯ ಹೇಗಿದ್ರಿ ಕರೆಯಲ್ಲ. ಎಲ್ಲರಿಗೂ ಕಾಮನ್ನಾಗಿ ಒಂದೇ ಇಟ್ಕೊಂಡ್ಬಿಟ್ಟಿದ್ದೀವಿ ಆಚಾರ ಅಂತ. ಆದರೆ ಅಕರ್ಮ ವಿಕರ್ಮ ಕರ್ಮ. ಕರ್ಮ ಅಂದರೆ ಶಾಸ್ತ್ರದಲ್ಲಿ ಏನು ಮಾಡು ಅಂತ ಯಾವ ವರ್ಣದವರಿಗೆ ಯಾವುದು ವಿಹಿತ ಅಂತ ಹೇಳಿದೆ ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡ್ತಾನಲ್ಲ ಅದು ಕರ್ಮ. ಯಾವುದು ಮಾಡಬೇಕೋ ಅದನ್ನು ಬಿಡ್ತಾನೆ ಅದು ಅಕರ್ಮ. ಮಾಡಬೇಕಾದ್ದನ್ನು ಬಿಟ್ಟುಬಿಡೋದು. ಇನ್ನು ಶಾಸ್ತ್ರದಲ್ಲಿ ಬೇಡ ಅಂತ ಹೇಳಿದ್ದನ್ನು ಮಾಡ್ತಾನೆ ಅದು ವಿಕರ್ಮ. ಕರ್ಮ ಅಕರ್ಮ ವಿಕರ್ಮ. ಆಚಾರ್ ಹೇಳಿದ್ದನ್ನು ಮಾಡುವವ, ಹೇಳಿದ್ದನ್ನು ಬಿಟ್ಟವ ಅನಾಚಾರ್. ಮಾಡಬೇಡ ಅಂತ ಹೇಳಿದ್ದನ್ನು ಮಾಡುವವ ದುರಾಚಾರ. ಒಪ್ಪೋರು ಒಪ್ಪೋದು, ಬೇಡದಿದ್ದವ್ರು ಬಿಡಬಹುದು. ಇಲ್ಲ ಆಚಾರ ನಮ್ಗೆ ಚೆನ್ನಾಗಿದೆ ಆಚಾರ ಒಂದೇ ಆಯ್ತು ಇಟ್ಕೊಳ್ಳಿ. ನಮಗೆ ಇಲ್ಲಿ ಹೇಳ್ತಿರೋದು ಅಷ್ಟೇ. ಯಸ್ಯ ಕರ್ಮಣ್ಯ ಕರ್ಮ ಯಪ್ಪಶ್ಯೇತ್. ಇಲ್ಲಿ ಭಗವಂತನ ಬಗ್ಗೆ ಅವನು ಹೇಳ್ತಾ ಇದ್ದಾನೆ. ನಾವು ದೇವರ ಬಗ್ಗೆ ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳುವಾಗ ಕರ್ಮಣಿ ಕರ್ಮ ಯಪ್ಪಶ್ಯೇತ್. ದೇವರು ಎಲ್ಲ ಮಾಡ್ತಾ ಇದ್ದಾನೆ ಆದರೆ ಏನೂ ಮಾಡದವನ ಹಾಗಿದ್ದಾನೆ. ನಿಜವಾಗಿ ನಾವು ಏನೂ ಮಾಡ್ತಿಲ್ಲ, ಎಲ್ಲ ಮಾಡ್ತಾ ಇದ್ದೀವಿ ಅನ್ನುವ ಭಾವನೆ ನಮಗಿದೆ. ಮಾಡುವ ನಮ್ಮಲ್ಲಿ ಅಕರ್ಮವನ್ನು ಕಾಣಬೇಕು. ಏನೂ ಮಾಡಿಲ್ಲ, ಎಲ್ಲ ಮಾಡಬೇಕು, ಎಲ್ಲ ಮಾಡಬೇಕು, ಏನೂ ಮಾಡಿಲ್ಲ ಅಂತ ಅನ್ನಬೇಕು. ಎಲ್ಲ ಮಾಡಬೇಕು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ವರ್ಣ ಆಶ್ರಮಕ್ಕೆ ವಿಹಿತವಾದ ಎಲ್ಲ ಕರ್ಮವನ್ನು ಮಾಡಬೇಕು. ಮಾಡಿಲ್ಲ ಅನ್ನಬೇಕು. ಹೇಗೆ? ನಾಹಂಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮ ಚಾಖಿಲಂ
ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇವ ನಾಣ್ಯತ. ಮಾಡಬೇಕು, ಮಾಡಿಲ್ಲ ಅನ್ನಬೇಕು. ಮಾಡಿರದ ಭಗವಂತನನ್ನು ಎಲ್ಲ ಮಾಡಿದೆಯಾ ಅನ್ನಬೇಕು. ಅವನು ಮಾಡೋದು ನಮಗೆ ಕಾಣೋಲ್ಲ, ಅದರಿಂದ ಏನೂ ಮಾಡಲ್ಲ ಅಂತ ಅನಿಸತ್ತೆ. ನಮಗೆ ಹೆಜ್ಜೆ ಹೆಜ್ಜೆಗೆ ನಾನು ಮಾಡಿದೆ, ನಾನು ಮಾಡಿದೆ, ನಾನು ಮಾಡಿದೆ ಅನ್ನೋ ಭಾವನೆ ಬರ್ತಾ ಇದೆ ಅಲ್ವಾ. ನಿದ್ದೆಯಲ್ಲಿಯೂ ಕೂಡ ನಾನು ಹೋಗಲ್ಲ ರೀ. ನಿದ್ದೆಯಲ್ಲಿಯೂ ಈ ಮಲಗಿರ್ತಾರಲ್ಲ, ಮಲಗಿ ಎದ್ದ ಮೇಲೆ ಕೇಳಿ, ಇಲ್ಲಿ ಮಲಗಿದ್ದವ್ರು ಯಾರು, ಏನೋಪ್ಪ ಗೊತ್ತಿಲ್ಲ ಅಂತ ಯಾರಂತಾರ? ನಾನೇ ಮಲಗಿದ್ದೆ. ನಿದ್ದೆ ಒಳಗೂ ನಾನು ಅನ್ನೋದು ನಮ್ಮನ್ನು ಬಿಟ್ಟು ಹೋಗಲ್ಲ ರೀ. ಅಂದರೆ ಎಚ್ಚರದಲ್ಲಿ ಇನ್ನೆಷ್ಟು ನಾನು, ಬರೀ ಎಚ್ಚರದಲ್ಲಿ ಮಲಗಿದ್ದಾಗ ಒಂದೇ ನಾನು. ಮಲಗಿದ್ದವ್ರಿಗೆ ನಂದು ಅಂತಿಲ್ಲ ರೀ. ಈ ಮಲಗಿದವ್ರು ಹೊತ್ತಿಗೆ ಮೆಲ್ಲಗೆ ಎಳ್ಕೊಂಡು ಹೋಗಿ, ಅವ್ರೇನು ಕೇಳಲ್ಲ. ಚೆನ್ನಾಗಿ ಗೊರಕೆ ಹೊಡೆದ್ಬಿಟ್ಟಿದ್ರೆ ಎಳ್ಕೊಂಡು ಹೋದ್ರೂ ಗೊತ್ತಾಗಲ್ಲ ಅಲ್ವಾ. ಆದರೆ ಎದ್ದಾಗ ನಾನು, ನನ್ನಿಂದ, ನನಗಾಗಿ, ನನ್ನಲ್ಲಿ, ನಾನೇ, ನಾನಿಲ್ಲದೆ ನಡೆಯಲ್ಲ, ನನ್ನ ಹೆಸರು ಹೇಳಿ, ನಾನು ಹಾಗೆ ಮಾಡಿದೆ, ನಾನು, ನನ್ನಿಂದ, ನನಗಾಗಿ, ಎಲ್ಲ ವಿಭಕ್ತಿಗಳು ಮುಂದೆ ಎಚ್ಚರದಲ್ಲಿ ಬರುತ್ತೆ. ಹಾಗಾದರೆ ಇಷ್ಟೆಲ್ಲ ನಾನು 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 ಇದೆಯಲ್ಲ, ಇದು ನಾನಲ್ಲ 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 ಅನ್ನುವ ಎಚ್ಚರ ನಮಗೆ ಬರಬೇಕು. ನಿಜವಾಗಿಯೂ ಎಲ್ಲ ಒಳಗೆ ನಿಂತು ಭಗವಂತ ನಡೆಸ್ತಾ ಇದ್ದಾನೆ. ಅದನ್ನು ನಾವು ಅರಿವಿಗೆ ತಂದುಕೊಳ್ಬೇಕು. ಭಗವಂತ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ. ಯಾವಾಗ ನೀವು ಕಸ ಗುಡಿಸುವಾಗಲೂ ಅಂದ್ಕೊಳ್ಬೇಕು, ಇದು ನಾ ಗುಡಿಸ್ತಾ ಇಲ್ಲ. ಅಂದರೆ ರಾಘವೇಂದ್ರ ಸ್ವಾಮಿಗಳು ಅವರ ಗ್ರಂಥಗಳಲ್ಲಿ ವರ್ಣನೆ ಮಾಡ್ತಾರೆ, ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ ಸ್ಮೃತಿ. ನಿಮಗೆ ಅನುಭವ ಕಾಲದಲ್ಲಿಯೇ ಮಾಡ್ತಾ ಇದ್ದೀನಿ ಅನ್ನುವಾಗಲೇ ದೇವರ ಎಚ್ಚರಿಕೆ ಇರಬೇಕು. ಮುಖ ತೊಳ್ಕೊಳ್ಳುವಾಗ ಯೋಚನೆ ಮಾಡಬೇಕು, ಈ ಕೈ ನಂದಲ್ಲ, ನನ್ನ ಕೈ ಒಳಗೆ ನಿನ್ನ ಕೈ ಇರೋದ್ರಿಂದಲೇ ನನ್ನ ಕೈ ಆಡ್ತಾ ಇದೆ. ನನ್ನ ಕೈ ಒಳಗೆ ನಿನ್ನ ಕೈ ಇರೋದ್ರಿಂದಲೇ ಈ ಕೈ ಆಡ್ತಾ ಇದೆ. ನನ್ನ ಕೈ ಒಳಗಿರುವ ನಿನ್ನ ಕೈ ಇಲ್ಲ ಅಂತಾದರೆ ನನ್ನ ಕೈ ಇಂದಿರಾರಮಣ ಗೋವಿಂದ ಆಗಿಬಿಡುತ್ತೆ. ಎಲ್ಲದರ ಒಳಗೆ, ಎಲ್ಲರ ಒಳಗೆ ಆ ಭಗವಂತ ಇದ್ದು ಎಲ್ಲ ಕರ್ಮವನ್ನು ಮಾಡ್ತಾ ಇದ್ದಾನೆ. ಅಕರ್ಮನಾದ ಭಗವಂತನಲ್ಲಿ ಕರ್ಮವನ್ನು ನೋಡು, ಕರ್ಮ ಮಾಡುವ ಜೀವರಲ್ಲಿ ಅಕರ್ಮವನ್ನು ನೋಡು, ಕರ್ಮವನ್ನು ಕಾಣಬೇಡ. ಯಾರು ಈ ರೀತಿ ತಿಳ್ಕೊಂಡು ಕರ್ಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವನನ್ನು ಪಂಡಿತ ಅಂತ ಕರೀತಾರೆ. ಜ್ಞಾನಾಗ್ನಿ ದಗ್ಧ ಕರ್ಮಾಣಂ, ಇದು ತುಂಬ ಚೆನ್ನಾಗಿದೆ. ನೀವು ಏನಾದರೂ ಮಾಡಿ ನಾನು ಮಾಡಿದೆ ಅಂತಂದರೆ ಮಾತ್ರ ಅದರ ಪಾಪದ ಲೇಪ ನಿಮಗಾಗತ್ತೆ. ಏನು ಮಾಡಿಯೂ ನಾನು ಮಾಡಿಲ್ಲ ಅಂತಾದರೆ ದಾಸರಂತಾರೆ ನೋಡಿ, ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ. ನಾನು ಏನಾದರೂ ಮಾಡಿದರೆ ಅದರದ್ದು ಪಾಪದ ಲೇಪ ನನಗಾಗಬೇಕು. ನನ್ನೊಳಗೆ ನಿಂತು ಎಲ್ಲ ನೀನೇ ಮಾಡಿದೀಯಾ ಅಂತ ನಾನು ನಿನ್ನನ್ನು ಉಪಾಸನೆ ಮಾಡಿದ ಮೇಲೆ ಯಾವ ಪಾಪದ ಲೇಪ ನನಗಿದೆ? ಇದನ್ನು ಹೇಳ್ತಾ, ಜ್ಞಾನಾಗ್ನಿನಾದಗ್ಧ ಕರ್ಮಾಣಂ. ಅರಿವು ದೊಡ್ಡ ಬೆಂಕಿ ಇದು. ಜ್ಞಾನಾಗ್ನಿಯಲ್ಲಿ ನಿಮ್ಮ ಎಲ್ಲ ಕರ್ಮಗಳನ್ನು ಸುಡಲಿಕ್ಕೆ ಬರುತ್ತೆ. ಕರ್ಮಣಿ ಅಭಿಪ್ರವೃತ್ತೋಪಿ ನೈವ ಕಿಂಚಿತ್. ಕರ್ಮದಲ್ಲಿ ಸದಾ ಇರಬೇಕು, ನಾವು ಮಾಡ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ನಮ್ಮ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಕ್ಷಣಕಾಲ ಬಿಡುವಾಗಿಲ್ಲ. ಆದರೆ ನಾನು ಮಾಡಿಲ್ಲ ಅಂತ ತಿಳ್ಕೊಳ್ಬೇಕು. ಯದೃಚ್ಛಾಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧವ ಸಿದ್ಧೌ ಚ ಕೃತ್ವಾಪಿ ನ ನಿಬದ್ಯತೆ. ಕರ್ಮ ಮಾಡ್ತಾ ಇರುವಾಗ ಭಗವಂತ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನು ಕೊಡ್ತಾನೋ ಅದರ ಭೋಗ ಮಾಡಿದರೆ ನಿಮಗೆ ಯಾವುದು ಪಾಪದ ಲೇಪ ಬಾರದ ಹಾಗೆ ನಾನು ಅನುಗ್ರಹ ಮಾಡ್ತೇನೆ. ನೀನು ದ್ವಂದ್ವಾತೀತನಾಗು. ಲಾಭ ಆಗಲಿ, ನಷ್ಟ ಆಗಲಿ, ದುಃಖ ಆಗಲಿ, ಸುಖ ಏನೇ ಆದರೂ ಆಗ ನಿನಗೆ ಯಾವುದು ಕರ್ಮಗಳು ಬಂಧನಕ್ಕೆ ಕಾರಣ ಆಗದ ಹಾಗೆ ನಾನು ಮಾಡ್ತೇನೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಯಜ್ಞ ಸಾಧನ ಆದಂತಹ ಈ ಪಾತ್ರ ಸಮೂಹ ಭಗವಂತನ ಅಧೀನ ಅಂತ ತಿಳ್ಕೊಳ್ಬೇಕು. ಹೋಮದಲ್ಲಿ ಹಾಕುವಂತಹ ಹವಿಸ್ಸು ಅದು ಭಗವಂತನ ಅಧೀನ. ಅಗ್ನಿಯಲ್ಲಿ ಆ ಅಗ್ನಿಯನ್ನು ನಿಯಾಮಕ ಮಾಡ್ತಾ ಭಗವಂತ ಇದ್ದಾನೆ. ಹೋಮ ಮಾಡುವ ದ್ರವ್ಯದ ಒಳಗೆ ಭಗವಂತ ಇದ್ದಾನೆ. ಎಲ್ಲವೂ ಅವನೇ ಅಂತ ಹೀಗೆ ತಿಳ್ಕೊಂಡಾಗ
ಕೆಲವರು ಆ ರೀತಿ ಉಪಾಸನೆ ಮಾಡ್ತಾ ಇದ್ದಾರೆ. ಅದು ಇಂದ್ರಿಯಗಳಲ್ಲಿ ಏನೆಲ್ಲ ನಾವು ಸ್ವೀಕಾರ ಮಾಡ್ತೀವಿ ಅದು ಕೂಡ ದೇವರಿಗೆ ಅಂತ. ಕಿವಿಯಲ್ಲಿ ಕೇಳಿದ್ದೆಲ್ಲ ಭಗವಂತ ನಿಂದು, ನಾಲಿಗೆಯಲ್ಲಿ ಆಡಿದ್ದೆಲ್ಲ ನಿಂದು, ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ, ನೋಡಿದರೆ ನೋಟ ನಿನ್ನದಯ್ಯ. ಇಂದ್ರಿಯಗಳಿಂದ ವಿಷಯಗಳ ಉಪಾಸನೆ ಮಾಡುವಾಗಲೂ ನಾನು ನೋಡಿದೆ, ನಾನು ತಿಂದೆ, ನಾನು ಮಾಡಿದೆ, ಹೀಗೆಲ್ಲ ಅವರಿಗೆ ಬರೋದೇ ಇಲ್ಲ. ಇನ್ನು ಕೆಲವರು ಅಪರೇ ನಿಯತಾಹಾರ ಪ್ರಾಣಾನ್ ಪ್ರಾಣೇಶು ಜುಕ್ವತಿ. ಕೆಲವರು ಪ್ರಾಣ ಅದನ್ನು ಸ್ವಲ್ಪ ಆಹಾರ ಸ್ವೀಕಾರ ಮಾಡಿ, ನಿಯತವಾದ ಆಹಾರ ವಿಹಾರವನ್ನು ಸ್ವೀಕಾರ ಮಾಡಿ ಅವರು ತಾವು ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾರೆ. ಯಜ್ಞಶಿಷ್ಟಾನ ಅಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ. ಯಜ್ಞಾನುಸಂಧಾನವಾಗಿ ಕರ್ಮವನ್ನು ಮಾಡಿ ಆಗ ಬರುವ ಫಲವನ್ನು ಸ್ವೀಕಾರ ಮಾಡಿ ಅವರು ಎಲ್ಲ ಪಾಪವನ್ನು ಕೂಡ ಕಳ್ಕೊಳ್ತಾ ಇದ್ದಾರಪ್ಪ. ಏವಂ ಬಹುವಿಧ ಯಜ್ಞ ವಿತತ ಬ್ರಹ್ಮಣೋ ಮುಖೇ ಕರ್ಮ ಜಾನ್ವಿದ್ದಿ ತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಈ ರೀತಿ ಅನೇಕ ರೀತಿಯ ಯಜ್ಞಗಳು ಪರಮಾತ್ಮನ ಮುಖದಲ್ಲಿ ವಿಸ್ತೃತವಾಗಿ ಬಂದಿರತಕ್ಕಂಥದ್ದು. ಈ ಎಲ್ಲ ಯಜ್ಞಗಳನ್ನು ಕೂಡ ಕರ್ಮಗಳಿಂದ ಬಂತು ಅಂತ ತಿಳ್ಕೊ. ಈ ಕರ್ಮವನ್ನೇ ಭಗವಂತ ವಿಶೇಷವಾಗಿ ಹಿಂದಿನ ಏನು ಅಧ್ಯಾಯದಲ್ಲಿ ಹೇಳಿದ್ದಾನೆ ಆ ಕರ್ಮವನ್ನೇ ತಿಳಿಸ್ತಾ ಇದ್ದಾನೆ. ಹೀಗಾಗಿ ಸರ್ವಂ ಕರ್ಮ ಅಖಿಲಂ ಪಾರ್ಥ, ಇದು ಬಹಳ ಮುಖ್ಯವಾದದ್ದು. ಅದು ಯುದ್ಧ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲ ಕರ್ಮಗಳು ಕೂಡ ಜ್ಞಾನದಲ್ಲಿ ಪರಿಸಮಾಪ್ತಿ ಆಗಬೇಕು. ಕರ್ಮಣ ಜ್ಞಾನ ಮಾತನೋತಿ. ನಾವು ಮಾಡುವ ಎಲ್ಲ ಕರ್ಮಗಳು ಭಗವಂತನ ಅರಿವಿಗೆ ಕಾರಣವಾದಾಗ ಮಾತ್ರ ಕರ್ಮ ಸಾರ್ಥಕ ಆಗತ್ತೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನ. ಆಗ ನೀನು ಉತ್ತಮವಾದ ಮೋಕ್ಷವನ್ನು ಪಡಿಬಹುದು. ಅರ್ಜುನ, ಈ ಕರ್ಮ ಇದರ ಬಗ್ಗೆ ಯಥಾರ್ಥವಾಗಿ ತಿಳಿಬೇಕು, ಈ ಜ್ಞಾನ ಬೇಕು ಅಂತಾದರೆ ದೊಡ್ಡವರ ಬಳಿ ಹೋಗಬೇಕು, ಕೇಳಬೇಕು, ಅವರ ಪಾದಕ್ಕೆ ಎರಗಬೇಕು, ಪ್ರಶ್ನೆ ಮಾಡಬೇಕು, ಅವರ ಸೇವಾ ಮಾಡಬೇಕು. ಈ ಮೂರು ಕ್ರಮದಲ್ಲಿ ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು ಅನ್ನುವ ಕರ್ಮದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಯಜ್ಞಾತ್ವಾನ ಪುನರ್ಮೋಹಮೇವಂ ಯಾಸ್ಯಸಿ ಪಾಂಡವ. ಈ ಕರ್ಮದ ಬಗೆಯನ್ನು ನೀನು ಸರಿಯಾಗಿ ತಿಳಿದರೆ, ಕರ್ಮವನ್ನು ಯಜ್ಞಾನುಸಂಧಾನವಾಗಿ ಭಗವಂತನ ಆರಾಧನಾ ರೂಪವಾಗಿ ಯಾವುದೇ ಮಾಡು ಕರ್ಮ, ಅದು ದೇವರ ಪೂಜೆ, ಪರಿಪರಿ ಕೆಲಸವು ನಿನ್ನ ಮಹಾಪೂಜೆಯ ರೂಪದಲ್ಲಿ ನೀನು ಮಾಡಿದಾಗ ಮಾತ್ರ ನಿನಗೆ ಈ ರೀತಿಯ ಮೋಹ ಮತ್ತೆ ಮತ್ತೆ ಬರೋಲ್ಲ. ಈಗೇನು ನಿನಗೆ ಮೋಹ ಬಂದಿದೆ, ಇದು ಮಾಡಬೇಕೋ ಬೇಡವೋ, ಇದು ಸರಿಯೋ ಇದು ತಪ್ಪೋ, ಇದು ನಿನಗೆ ಬರೋಲ್ಲ. ಹಾಗೆ ಬರಬಾರ್ದು ಅಂತಾದರೆ ಈ ಜ್ಞಾನವನ್ನು ನೀನು ಯಥಾರ್ಥವಾಗಿ ದೊಡ್ಡವರ ಸೇವಾದಿಗಳನ್ನು ಮಾಡಿ ಕಳ್ಕೊಳ್ಬೇಕು. ಜ್ಞಾನ ಅಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಕರ್ಮದಿಂದ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆ ಜ್ಞಾನದಿಂದ ಯುಕ್ತವಾದ ಕರ್ಮವನ್ನು ಮತ್ತೆ ಮಾಡಿದಾಗ ಕರ್ಮದಿಂದ ಬರಬಹುದಾದ ಎಲ್ಲ ಪಾಪವನ್ನು ಜ್ಞಾನ ಅನ್ನುವ ಅಗ್ನಿ ಸುಟ್ಟಾಕತ್ತೆ. ಆದ್ದರಿಂದ ಜ್ಞಾನಕ್ಕಿಂತಲೂ ಪವಿತ್ರವಾದ ಮತ್ತೊಂದು ವಸ್ತು ಇಲ್ಲ. ಇಂಥ ಜ್ಞಾನ ಬರಬೇಕು ಅಂತಾದರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಮತ್ಪರ ಸಂಯತೇಂದ್ರಿಯ. ನನ್ನಲ್ಲೇ ಮನಸ್ಸುಳ್ಳವನಾಗಿ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಶ್ರದ್ಧೆಯಿಂದ ಕೇಳಿದಾಗ ಮಾತ್ರ, ತಿಳಿದಾಗ ಮಾತ್ರ ಇಂಥ ಜ್ಞಾನ ಬರುತ್ತಪ್ಪ. ಜ್ಞಾನಂ ಲಬ್ಧ್ವಾ ಪರಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶಾಶ್ವತವಾದ ನೆಮ್ಮದಿ, ದುಃಖರಹಿತವಾದ ಲೋಕ, ಸದಾ ಆನಂದದ ಲೋಕ ಬೇಕು ಅಂತ ಬಯಸಿದವ ಇಂತಹ ಉತ್ತಮವಾದ ಜ್ಞಾನವನ್ನು ಪಡಿಬೇಕು ಅಂತ ಭಗವಂತ ಹೀಗೆಲ್ಲ ತಿಳಿಸ್ತಾ, ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನಂ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಂಧಂತಿ ಧನಂಜಯ. ಧನಂಜಯ, ಯೋಗದಿಂದ ಉಪಾಯದಿಂದ ಆ ಭಗವಂತನಲ್ಲಿ ತನ್ನ ಎಲ್ಲ ಕರ್ಮಗಳನ್ನು ಯಾರು ಅರ್ಪಣೆ ಮಾಡಿದ್ದಾನೆ ಅವನಲ್ಲಿ ಯಾವ ಸಂಶಯವೂ ಬರಲ್ಲ. ಸಂಶಯ ಇಲ್ಲದ ಭಕ್ತಿ ಆ ಭಗವಂತನಲ್ಲಿ ಅವನು ಮಾಡ್ತಾನೆ. ಹಾಗೆ ಭಕ್ತಿ
ಭಕ್ತಿ ಮಾಡುವ ಮನುಷ್ಯನ ಯಾವ ಕರ್ಮಗಳು ಅವನಿಗೆ ಲೇಪ ಆಗೋಲ್ಲ. ಆದ್ದರಿಂದ ತಸ್ಮಾಜ್ಞಾನ ಸಂಭೂತಂ ಹೃಸ್ತಂ ಜ್ಞಾನಾಸಿನಾತ್ಮನ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ನಿನಗೆ ಈ ಜ್ಞಾನದ ಉಪಾಯವನ್ನು ಹೇಳಿದ್ದೇನೆ. ನೀನು ಈ ಉಪಾಯ ಬಿಟ್ಟು ಬೇರೆ ಏನೋ ಮಾರ್ಗದಲ್ಲಿ ಬೇಡ, ನಂಗೆ ಯುದ್ಧ ಬೇಡ ಅಂತ ಹೋದಿ ನಿಂಗೆ ಅನರ್ಥವೇ ಬರುತ್ತೆ. ನಿನ್ನ ಹೃದಯದಲ್ಲಿ ಇವರೆಲ್ಲ ನನ್ನ ಬಂಧುಗಳು ಅನ್ನುವ ಒಂದು ಮೋಹ ಏನಿದೆ, ನಿನ್ನ ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮಾನುಷ್ಠಾನಕ್ಕೆ ಬಂಧುಗಳ ಮೋಹ ಏನು ಅಡ್ಡ ಆಗಿದೆ, ಸಂಶಯ ಬಂದಿದೆ, ಇದು ದೇವರ ವಿಷೇಕವಾದ ತತ್ವಜ್ಞಾನದ ಕತ್ತಿಯಿಂದ ಕತ್ತರಿಸಿಕೊಂಡು ಜ್ಞಾನಕ್ಕೆ ಉಪಾಯವಾದ ವರ್ಣಾಶ್ರಮ ವಿಹಿತವಾದ ಈ ಕರ್ಮವನ್ನು ನೀನು ಮಾಡು. ಯುದ್ಧಸ್ವ ಭಾರತ, ನಿನಗಿದು ವಿಹಿತವಾದದ್ದು, ಮಾಡಲ್ಲ ಅಂತ ಅನ್ನಬೇಡ. ಹೀಗೆ ಮಾಡೋದ್ರಿಂದಲೇ ನಿನಗೆ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನ ಬರುತ್ತೆ ಅಂತ ಹೀಗೆ ಭಗವಂತ ಅವನಿಗೆ ಆ 3ನೇ ಅಧ್ಯಾಯದಲ್ಲಿ ಏನು ಕರ್ಮಯೋಗವನ್ನು ಉಪದೇಶ ಮಾಡಿದ್ದ ಅದನ್ನೇ ವಿಸ್ತಾರವಾಗಿ ಹೇಗೆ ಮಾಡಬೇಕು ಅಂತ ಈ 4ನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾನೆ.